ಹಾಯ್ ಹಲೋ ವೆಲ್ಕಮ್ ಟು ಕನ್ನಡ ಡಾಕ್ಟರ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್. ಇವತ್ತಿನ ಎಕ್ಸಸೈಸ್ ಬಲ್ಕಿಂಗ್ ಶೋಲ್ಡರ್ ಅಂದಕ್ಷಣ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಮಾಡಿದಕ್ಷಣ ಊದ್ಕೊಬಿಡುತ್ತಾ, ದಪ್ಪ ದಪ್ಪ ಕಾಣುತ್ತಾ? ಅದಲ್ಲ. ಫಸ್ಟು ನೀವು ತಿಳ್ಕೊಳ್ಳಿ, ನಿಮಗೆ ಆದಂಥ ನೀವು ಎಷ್ಟು ನಿಮ್ಮ ಡಯಟಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತೀರಾ, ಮತ್ತು ನಿಮ್ಮ ಬಾಡಿಗೆ ಎಷ್ಟು ನೀವು ರೆಸ್ಟ್ ಮಾಡ್ತೀರಾ, ಎಷ್ಟು ನೀವು ಫಿಟ್ನೆಸ್ಗೆ ನಿಮ್ಮ ಡೆಡಿಕೇಶನ್ನ ಕೊಡ್ತೀರಾ, ಮತ್ತು ಎಷ್ಟು ನೀವು ಮಸಲ್ ಮೇಲೆ ನೀವು ಟೇರ್ ಮಾಡಿ ವರ್ಕೌಟಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತೀರಾ ಅನ್ನೋದೇ ತುಂಬ ಇಂಪಾರ್ಟೆಂಟು. ಈ ವಿಡಿಯೋ ಮೂಲಕ ನಾನೆಲ್ಲಾನು ತಿಳಿಸ್ತೀನಿ, ನೋಡಿ. ಫಸ್ಟು ಒಂದು ಎಂಟಿ ಬಾರಲ್ಲಿ ನೀವು ಜಾಸ್ತಿ ಅಗಲವಾಗಿ ಕೈನ ಇಟ್ಕೊಂಡು ಚೆಸ್ಟ್ ಲೆವೆಲ್ಗೆ ನೀವು ಬಾರ್ನ ಎತ್ತಿ ಮೇಲಿಂದ ಕೆಳಗಡೆಗೆ ನಿಧಾನವಾಗಿ ಇಳಿಸಿ, ಮೇಲೆ ಹೋಗ್ಬೇಕಾದ್ರೆ ಬ್ರೀತ್ ಔಟ್ ಮಾಡಿ, ಕೆಳಗಡೆ ಬರಬೇಕಾದ್ರೆ ಕಂಟ್ರೋಲ್ ಮಾಡಿ. ಇದನ್ನು ಫಸ್ಟು ನೀವು ವಾರ್ಮ್ ಅಪ್ ಮಾಡಿ. ಫಸ್ಟು ನೀವೇನಾದ್ರು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶೋಲ್ಡರ್ಗೆ ಅಂದರೆ ಫಸ್ಟು ಬಾಡಿಗೆ ಮೇನ್ ಇಂಪಾರ್ಟೆಂಟು ವಾರ್ಮ್ ಅಪ್. ಅದನ್ನು ಮರಿಬೇಡಿ ಯಾವಾಗಲೂ, ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮಗೆ ಮಾಡೋಕ್ಕೆ ತುಂಬ ಅನುಕೂಲ. ಫಸ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಒಂದು ಎಂಟಿ ಬಾರ್ಗೆ ನಾನು 5 kg ಪ್ಲೇಟ್ ಹಾಕಿದ್ದೀನಿ. ಚೆಸ್ಟ್ ಲೆವೆಲ್ಗೆ ಇಟ್ಕೊಂಡು ಮ್ಯಾಕ್ಸಿಮಮ್ ಲೆವೆಲ್ನ ಫುಲ್ ಸ್ಟ್ರೆಚ್ ಮಾಡಿ, ಮೇಲೋದಾಗ ಬ್ರೀತ್ ಔಟ್ ಮಾಡಿ, ಅದೇ ಲೆವೆಲ್ಗೆ ನಿಧಾನವಾಗಿ ನಿಮ್ಮ ಚೆಸ್ಟ್ ಭಾಗಕ್ಕೆ ನಿಧಾನವಾಗಿ ಇಳಿಸಿ, ತಿರ್ಗಾ ನೀವು ಮೇಲ್ಭಾಗಕ್ಕೆ ಹೋದಾಗ ಉಸಿರನ್ನ ಬಿಡಬೇಕು. ಆಲ್ಮೋಸ್ಟ್ ಆಲ್ ಕಂಟ್ರೋಲು ನಿಮ್ಮ ಚೆಸ್ಟ್ ಭಾಗದಲ್ಲೇ ಇರಬೇಕು, ಬಟ್ ಕಾಂಟ್ರಾಕ್ಟು ನಿಮ್ಮ ಶೋಲ್ಡರ್ಗೆ, ನಿಮ್ಮ ಮೈಂಡ್ಗೆ ಪೂರ್ತಿ ಕಾನ್ಸಂಟ್ರೇಷನ್ ಇರಬೇಕು. ಎಷ್ಟು ನೀವು ಕಂಟ್ರೋಲ್ ಆಗಿ ನೀವು ಮೂಮೆಂಟ್ನ ಯೂಸ್ ಮಾಡ್ತೀರಾ ಅಷ್ಟು ನಿಮಗೆ ಪ್ರಾಪರ್ ಆಗಿ ಶೋಲ್ಡರ್ ವರ್ಕ್ ಆಗುತ್ತೆ. ಫಸ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಏನೂ ಅನ್ಸಲ್ಲ, ನಾರ್ಮಲ್ ಅನ್ಸುತ್ತೆ. ಬಟ್ ಸೆಕೆಂಡ್ ಸೆಟ್ ಮಾಡ್ಬೇಕಾದ್ರೆ ನಿಮ್ಗೆ ಒಂದ್ ಸ್ವಲ್ಪ ಟೈಟ್ ಅನ್ಸುತ್ತೆ. ಥರ್ಡ್ ಸೆಟ್ ಮಾಡ್ಬೇಕಾದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಫುಲ್ ರೀಚ್ ಆಗುತ್ತೆ. ಅದನ್ನ ಮರಿಬೇಡಿ. ವೈಡ್ ಬಾರ್ ಮುಗಿದಷ್ಟೇ ಸಿಂಗಲ್ ನೀವು ಡಂಬಲ್ನ ಮೂಮೆಂಟಿಗೆ ಬ್ಯಾಕ್ ಇಮಿಡಿಯೇಟ್ಲಿ ತಗೋಬೇಕು. ಇದು ಡ್ರಾಪ್ ಸೆಟ್, ಯಾಕಂದ್ರೆ ರೆಸ್ಟ್ ಇಲ್ಲ. ನೀವು ಬಾರ್ ಮುಗಿಸೋಷ್ಟನ್ನ ನೀವು ಇಮಿಡಿಯೇಟ್ಲಿ 1 ಡಂಬಲ್ನ ನೀವು ಮಾಡಬೇಕಾಗತ್ತೆ. ಆಲ್ಮೋಸ್ಟ್ ಆಲ್ ಮೇಲೆತ್ತಾಗ ತುಂಬಾನೇ ರೀಚ್ ಇರಲಿ, ಬರಬೇಕಾದ್ರೆ ತುಂಬಾನೇ ಶೋಲ್ಡರ್ ಮೇಲೆ ಕಂಟ್ರೋಲ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ನಿಮ್ಮ ಕಂಟ್ರೋಲಿಂಗ್ ನಿಮ್ಗೆ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಶೋಲ್ಡರ್ ನಿಮ್ಗೆ ಇಂಜುರಿ ಅನ್ನೋಕ್ಕಿಂತ ಆ ಟೇರ್ ಆಗೋ ಮೂಮೆಂಟ್ ನಿಮ್ಗೆ ಗೊತ್ತಾಗಲ್ಲ. ಅದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ನಿಮ್ಗೆ ಟೇರ್ ಆಗ್ತಾ ಇದೆಯೋ ಅಂದ್ರೆ ಟೇರು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ನೋವು ಆಗ್ತಾ ಇದೆಯೋ ಆ ನೋವು ಜಾಸ್ತಿ ಆಗ್ತಾ ಬರಬೇಕು. ಅವಾಗ ಮ್ಯಾಕ್ಸಿಮಮ್ ನೀವು ಒಂದ್ ಸೆಟ್ ಇದು ಮುಗ್ದಷ್ಟೇ ತಿರ್ಗಾ ಡಂಬಲ್ ತಗೊಳ್ಳಿ. ಡಂಬಲ್ ಮುಗ್ದಷ್ಟೇ ತಿರ್ಗಾ ಬಾರ್ಗೆ ಬನ್ನಿ. ಯಾಕಂದ್ರೆ ಮ್ಯಾಕ್ಸಿಮಮ್ ನೀವು 2-5 ಮಿನಿಟ್ ರೆಸ್ಟ್ ಅಷ್ಟೇನೆ ಬಾಡಿಗೆ. ಅದಾದ್ಮೇಲೆ ತಿರ್ಗಾ ಡಬಲ್ ಡಂಬಲ್ಲು ಇಮಿಡಿಯೇಟ್ಲಿ ಮಾಡಬೇಕು. ನೋಡಿ, ಫಸ್ಟ್ ಬಾರು, ಅದಾದ್ಮೇಲೆ 1 ಡಂಬಲ್ಲು, ಅದಾದ್ಮೇಲೆ ತಿರ್ಗಾ ಡಬಲ್ ಡಂಬಲ್ಲು ಇಮಿಡಿಯೇಟ್ಲಿ ಮಾಡಿದಾಗ ಮಾತ್ರ ನಿಮ್ಗೆ ವರ್ಕ್ ಅನ್ಸುತ್ತೆ. ಅದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಮೈಂಡ್ ಮಸಲ್ಲು ತುಂಬಾನೇ ಇಂಪಾರ್ಟೆಂಟು. ಇದಕ್ಕೆ ಆದಂತ ನೀವು ಪ್ರಿಪ್ರೇಷನ್ ಅಲ್ಲಿ ಒಳ್ಳೆ ಡಯಟ್ ನ ಕೊಟ್ಬಿಟ್ರೆ ಮಾತ್ರ ಬ್ಯೂಟಿಫುಲ್ ಅನ್ಕೊಳ್ಳಿ. ಅಷ್ಟೇನೆ, ಇದನ್ನ ಮರಿಬೇಡಿ. ಓಕೆ, ಎಷ್ಟಾಗುತ್ತೋ ಅಷ್ಟು ನಿಮ್ ಕಂಟ್ರೋಲ್ ಕೆಪಾಸಿಟಿನ ನೀವು. ಇದು ಅಷ್ಟೇನೆ ಡ್ರಾಪ್ ಸೆಟ್ ಇರುತ್ತೆ. ಫಸ್ಟ್ ಫ್ರಂಟ್ ಡಂಬಲ್ಲು, ಅದಾದ್ಮೇಲೆ ರಿವರ್ಸ್ ಡಂಬಲ್ ಇರುತ್ತೆ. ಮ್ಯಾಕ್ಸಿಮಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಫಸ್ಟ್ 2 ಫ್ರಂಟ್ ಪೈಲಿ ನೀವು ಆಡ್ ಮಾಡಿ. ಇಲ್ಲ ಆಲ್ಮೋಸ್ಟ್ ನಾನು ಒಂದು ರೇಂಜ್ಗೆ ನಾನು ಎತ್ಕೋತೀನಿ ಅಂತ ಹೇಳಿದ್ರೆ 5 kg ಇಂದ ಸ್ಟಾರ್ಟ್ ಮಾಡಿ. ಇಲ್ಲ ಮ್ಯಾಕ್ಸಿಮಮ್ ಹೊಡಿತೀನಿ ಅಂತ ಹೇಳಿದ್ರೆ ನೀವು 7.5 ಇಂದ ನೀವು ರೀಚ್ ಮಾಡ್ಬೋದು. ಬಟ್ ಇದರಲ್ಲೂ ಅಷ್ಟೇನೆ ಮಸಲ್ದು ಮೇನ್ ಟಾರ್ಗೆಟ್ ನೀವು ತಿಳ್ಕೋಬೇಕು. ಎಷ್ಟು ನಿಮ್ಗೆ ಮಸಲ್ ಟೈಟ್ ಆಗ್ತಾ ಇದೆಯೋ ಅಷ್ಟು ನಿಮ್ಗೆ ಟೇರ್ ಆಗ್ತಾ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಮಸಲ್ದು ಬರೀ ಮೂಮೆಂಟ್ಸ್ ಮಾತ್ರ ಬರ್ತಾ ಇದ್ರೆ ನಿಮ್ಗೆ ಏನೂ ಅನ್ಸಲ್ಲ. ಅದನ್ನ ಮರಿಬೇಕು. ನೆಕ್ಸ್ಟು ಕೇಬಲ್ಗೆ ಬಂದಾದ್ಮೇಲೆ ನೀವು 2 ಕೈಯಿಂದ ನಿಮ್ಮ ಶೋಲ್ಡರ್ನ ಮತ್ತೆ ನಿಮ್ಮ ಟ್ರೆಪಿಸಿಸ್ನ ಅಂದ್ರೆ ನಿಮ್ಮ ಕತ್ತಿನ ಭಾಗದಲ್ಲಿ ಇರೋ ಮಸಲ್ನ ನೀವು ಟಾರ್ಗೆಟ್ ಮಾಡಿ. ಆಲ್ಮೋಸ್ಟ್ ಅಲ್ಲೂ ನಿಮ್ಮ ಬ್ಯಾಕ್ ಮಸಲ್ ಮತ್ತೆ ನಿಮ್ಮ ಶೋಲ್ಡರ್ 2 ಮಸಲ್ನ ಮೂವ್ಮೆಂಟ್ ಮಾಡ್ಕೊಂಡು ಅದನ್ನ ಟೈಟ್ ಆದ್ಮೇಲೆ ಟ್ರಾಪ್ಸು ಇಮಿಡಿಯೇಟ್ಲಿ ನೀವು ಫ್ರಂಟ್ ಮಾಡ್ಕೋಬೇಕು. ಮತ್ತೆ ಇದರಲ್ಲಿ ಒಂದು ರಿಟರ್ನ್, ಒಂದು ಯೂ ಟರ್ನ್ ಹ್ಯಾಂಡ್. ನಾನು 10 kg ಪ್ಲೇಟ್ ಆಗಿದ್ದೀನಿ. ಫಸ್ಟ್ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಫಸ್ಟ್ 5 kg ಸ್ಟಾರ್ಟ್ ಮಾಡಬೇಕು. ಆಲ್ಮೋಸ್ಟ್ ಅಲ್ಲೂ ನಿಮ್ಮ ಟ್ರೆಪಿಸಿಸ್ನ ಇಲ್ಲಿ ಎಂಗೇಜ್ ಮಾಡಬೇಕು. ಅಂದ್ರೆ ಎಷ್ಟು ನೀವು ಆಲ್ಮೋಸ್ಟ್ ಅಲ್ಲೂ ನಿಮ್ಮ ಟ್ರೆಪಿಸಿಸ್ನ ನೀವು ಟಾರ್ಗೆಟ್ ಮಾಡಿ ನೀವು ಮೂವ್ಮೆಂಟ್ನ ತಗೋತೀರಾ ಅಷ್ಟು ನಿಮಗೆ ಬೆನಿಫಿಟ್ಸ್. ಅದಾದ್ಮೇಲೆ ಇಮಿಡಿಯೇಟ್ಲಿ ಬ್ಯಾಕ್ ತಗೋಬೇಕು. ಅದರಲ್ಲೂ ಅಷ್ಟೇನೆ ಚೆಸ್ಟ್ನ ಅಪ್ ಮಾಡಿ, ಸ್ಟಮಕ್ನ ಟೈಟ್ ಇಟ್ಟು, ಶೋಲ್ಡರ್ನ ಫ್ರೀ ಬಿಟ್ಟು ನಿಮ್ಮ ಟ್ರೆಪಿಸಿಸ್ನ ನೀವು ಎಂಗೇಜ್ ಮಾಡಬೇಕು. ಅದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ವರ್ತ್ ಅಂತ ಅನ್ಸಿದ್ರೆ ನಿಮ್ಗೆ ವರ್ಕ್ ಆಗಬೇಕು. ಮಸಲ್ದು ಬರೀ ಮೂವ್ಮೆಂಟ್ ಅಲ್ಲ, ನಿಮ್ಗೆ ಕಾಂಟ್ರಾಕ್ಟ್ ತುಂಬಾನೇ ಇಂಪಾರ್ಟೆಂಟ್. ಈ ವರ್ಕೌಟ್ ಸಿಟಿ ಕಡೆ ಯಾರು ನೋಡಿ ಮಾಡಕ್ಕೆ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಪ್ರಾಪರ್ ಆಗಿ ಯಾರಿಗೆ ಗೈಡ್ ಮಾಡಕ್ಕೆ ಕೋಚ್ ಇಲ್ಲ, ಅವ್ರಿಗೆ ನಾನು ಈ
ಎಕ್ಸಸೈಸ್ನ ತೋರಿಸ್ತಾ ಇದ್ದೀನಿ. ನೀವು ನೋಡಿ ಮಾಡಿ. ಇದಕ್ಕೆ ಆದಂಥ ನೀವು ಡೈಲಿ ಮೊಟ್ಟೆ, ಚಿಕನ್ನು, ಮತ್ತು ಸೌತೆಕಾಯಿ, ಮತ್ತು ಕ್ಯಾರೆಟು, ನೀರು, ಬಾಡಿಗೆ ರೆಸ್ಟು, ಸ್ವಲ್ಪ ಐಸ್ ಕ್ರೀಮು, ಮೊಸರು ಇದನ್ನೆಲ್ಲ ಚೆನ್ನಾಗಿ ತಿನ್ನಿ. ಮತ್ತು ಇದ್ರ ಜೊತೆ ನೀವು ಚೆನ್ನಾಗಿ ಮಸಲ್ನ ಟೇರ್ ಮಾಡಿ ನಿಮ್ಗೆ ಒಳ್ಳೆ ಪ್ರಿಪೇರ್ ಆಗುತ್ತೆ. ಥ್ಯಾಂಕ್ ಯು.